ಹಾಯ್ ಎಲ್ರಿಗೂ ನಮಸ್ಕಾರ. ಮಜಾ ಭಾರತ ಸೀಸನ್ 3 ಇಲ್ಲಿ ಮಜಾ ಫುಲ್ಲು ಜೋರು. ಅಮ್ಮರ ತುಂಬಿದ ಚಂದಿರ, ಹೃದಯ ಶ್ರೀಮಂತಿಕೆಯ ಸಾಹುಕಾರ ಗುರುಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸಿರಿ. ಆಲ್ ದಿ ಬೆಸ್ಟ್. ಹೂ ಬಿಟ್ಟ ಮಲ್ಲಿಗೆ ಬಳ್ಳಿ, ಚಂದನವನದ ಚೆಂದುಳ್ಳಿ ರಚಿತಾ ರಾವ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ಅವ್ರಿಲ್ಲ ಅಂದ್ರೆ ಈ ಶೋನಲ್ಲಿ ಎನರ್ಜಿನೇ ಇರಲ್ಲ. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಶೋ. ನಿಮ್ಗೆ ನಾನಿವತ್ತು ಒಬ್ಬ ಮರ್ಯಾದಾ ಪುರುಷೋತ್ತಮನ್ ಬಗ್ಗೆ ಹೇಳ್ಬೇಕು. ಪರಸ್ತ್ರೀ ನೆರಳು ಬಿದ್ರೂನು 4 ಸಲಿ ಸ್ನಾನ ಮಾಡ್ತಾನೆ ಇವನು. ಕಂಡೋರು ಹೆಂಡತಿ ವಾಯ್ಸ್ ಕೇಳಿದ್ರು ತಪ್ಪು ಅಂತಾನೆ. ಇಷ್ಟೆಲ್ಲ ಹೇಳದ್ಮೇಲೆ ನಾನು ಹೇಳ್ತಾರದ್ ಯಾರ ಬಗ್ಗೆ ಅಂತ ಗೊತ್ತಾಗಿರ್ಬೇಕಲ್ಲ. ಲ್ಯಾಗ್ ಮಂಜು ಬಗ್ಗೆನೇ ಮಾತಾಡ್ತಾ ಇದೀನಿ ಅಂತ ನಿಮ್ಗೆ ಗೊತ್ತಾಗಿದೆ. ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಿ ಆಯ್ತಾ? ಓಕೆ ಓಕೆ. ಸರ್, ಇವಳು ನಮ್ಮಳು ರಚಿತಾ ಮೇಡಮ್ ಕಸಿನ್ ಉಚಿತ ಅಂತ. ಫುಲ್ಲು ಫ್ರೀ. ನಿನ್ನ ಹೆಸರು ಕಣೆ. ಒಂದೇ ಒಂದ್ ಮುತ್ ಕೊಡೆ. ರೀ, ನಿಮ್ ಹೆಸರು ಸದಾಶಿವ ಅಂತ ಇಡ್ಬೇಕಿತ್ತು. ಯಾಕೆ? ಯಾವಾಗ್ಲೂ ಅದೇ ಧ್ಯಾನ. ನಿನ್ನ ಹೆಸರು ಸದಾರಾಮೆ ಅಂತ ಇಡ್ಬೇಕಾಗಿತ್ತು. ಒಲ್ಲಾಡ್ಕಾಡ್ತೀನಿ ನೀನು. ರೀ, ನನಗ್ ಬಂಗಾರ ಕೊಡಿಸ್ರಿ. ಅಯ್ಯೋ ನನ್ನ ಚಿನ್ನ, ನೀನೇ ಬಂಗಾರ ಇದ್ದಂಗಿದ್ಯಾ. ನಿನಗೆ ಯಾಕಮ್ಮ ಬಂಗಾರ? ಹಾಗಿದ್ರೆ ಸೇಟು ಅಂಗಡಿಲಿ ತಗೊಂಡೋಗಿ ಆಡ ಇಟ್ಬಿಡಿ. ಏನು ಮಾತಾಡ್ತಾ ಇದ್ಯಾ? ಪಂಚ್ ಮಾಡ್ತೀರಿ ಪಂಚು. ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ನೀನು ಬಸ್ರಿ ಅಂದಿದ್ದಂಗ ಕಾಣ್ತಾ ಇದೆ. ನಾನ್ ಕೇಳಿದ್ದು ನಿನ್ನ, ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ನೀನು ತೇಟ್ ಪಾವುಗಡ ಕಣ್ಣಾಗ ಕಾಣ್ತಾ ಇದ್ಯಾ. ನಾನು ಪಾವುಗಡನ? ಹೇಗ್ ಹೇಳಿ ನೋಡೋಣ. ನಿನ್ನ ಈ ಉದ್ದನೆಯ ಕೇಶ ರಾಶಿ ಹಾ. ಪಾವುಗಡದ ಜಲಪಾತ. ನಿನ್ನ ಈ ಹಲ್ಲು ಪಾವುಗಡದ ಕಲ್ಲು. ನಿನ್ನ 2 ಕಣ್ಣು ನಮ್ಮ ಮಜಾ ಭಾರತ ಇಬ್ರು ಪ್ರೊಡ್ಯೂಸರ್. ರೀ, ಅವ್ರು ಮಂಗಳೂರಿನವ್ರು ಕಣ್ರಿ. ಅವ್ರು ಹುಟ್ಟಿದ್ದೆಲ್ಲ ಪಾಗೋಡದಲ್ಲೇ. ಬೆಳೆದಾದ್ಮೇಲೆ ಮಂಗ್ಳೂರ್ಗೆ ಹೋಗವ್ರೆ. ಅಲ್ಲ, ಇಷ್ಟು ಬೆಳೆದ್ರು ಒಂದ್ಸರಿ ಪಾಗೋಡ ಅಂತ ಹೆಸರು ಹೇಳಿಲ್ಲ ನೋಡೆ. ಅಯ್ಯೋ ಹೋಗ್ಲಿ ಬಿಡ್ರಿ, ಪಾವಗಡದ ಹೆಸರು ಹೇಳಕ್ಕೆ ನಾನಿದ್ದೀನಲ್ಲ. ಕಾಪಿ ಮಾಡ್ಕವ. ಅಲ್ಲ, ನನ್ನ ನೋಡಿ ಏನಾದ್ರೂ ಹೋಗ್ಲಿ. ಓ, ನಿನ್ನ ನೋಡಿ ಹೊಗಳಬೇಕಲ್ಲ. ನೋಡೆ, ಬೆಡ್ರೂಮ್ ಅಲ್ಲಿ ನೀನಿದ್ದಾಗ ನಿಮ್ಮ ಅಮ್ಮ ಬಂದ್ರೆ ಸೇರಿಸ್ಬೇಡ. ಯಾಕೆ? ಆ ಜಾಗದಲ್ಲಿ ನಾನಿರ್ತೀನಿ. ಚಿಲ್ಲರ್ ಏನಾದ್ರು ಅಕಸ್ಮಾತ್ ಅವ್ನ್ ಸ್ಕಿಟ್ ಕರೆದ್ರೆ ಹೋಗ್ಬೇಡ. ಯಾಕೆ? ಅಲ್ಲಿ ಪೀಕೆ ಇರ್ತಾಳೆ, ನಾನು ಹೋಗ್ತೀನಿ. ರೀ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಾಫಿ ಮಾಡೋದ್ರೆ ಸಕ್ಕರೆ ಹಾಕ್ಬೇಡ. ಯಾಕೆ? ನಿನ್ ತುಟಿಲೇ ಜೇನಿದೆಯಲ್ಲ. ರೀ, ನಾವ್ 7 ಜನ್ಮಕ್ಕೂ ಹೀಗೆ ಇರ್ಬೇಕು. ಬೇಡ ಕಣೆ. ಯಾಕೆ? ಒಂದ್ ಸ್ವಲ್ಪ ಸಣ್ಣ ಆಗು. ನಿನ್ನ ಕಣ್ಣು ನನ್ನ ಕಣ್ಣು ನಿನಗೋ ಪ್ರೇಮದಲ್ಲೂ. ನಿನ್ನ ಮಾತು ನನ್ನ ಮಾತು ಮುತ್ತಿನ ಪ್ರೇಮದ ಪಾಠ. ಪ್ರೀತಿ ಒಂದು, ನಮ್ಮ ಪ್ರೀತಿ ಒಂದು, ಒಂದು ಪ್ರೀತಿಗೆ ಬರುವ ಸೇರಬೇಕು. ಪೋಲಿಪ ನೀವು. ಯಾರು ಡೋರ್ ಲಾಕ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಡೋರ್ ಲಾಕ್ ಸುಮ್ಮನೆ ಇರಲಿ. ರೀ, ನೀವು ಹೋಗ್ ನೋಡಿಪ್ಪ. ಯಾರು ಬರ್ತಾರ ಏನ್ ಕತೆನ? ಯಾರ್ರೀ? ನನ್ನ ಹೆಂಡತಿ ಕಣೆ. ನಿಮ್ ಹೆಂಡತಿನ?
ಅನ್ಕೊಂಡಿದ್ದೀನಿ ಕಡೆ. ನೀವಲ್ಲ ರೀ, ನನ್ನದ್ ಬಚ್ಚಿಡ್ರಿ. ನಿನ್ನ ಬಚ್ಚಿಡ್ಬೇಕಂದ್ರೆ ದುರ್ಗದ ಕೋಟೆಗೆ ಹೋಗ್ಬೇಕು. ಜೋಕ್ಸ್ ಅಲ್ಲ ರೀ. ರೀ ನಾನ್ ಬಚ್ಚಿಕೋತೀನಿ. ಎಲ್ಲಿ ಅವಳು ಕಾಣಲ್ ಮನೆ ಪಡೀಲಿ. ಅಯ್ಯೋ ಅಮ್ಮಯ್ಯ, ಅಯ್ಯಯ್ಯೋ ಪೂರ ಕಾಣ್ತದೆಲ್ಲ. ತಿಂದು ಒಳ್ಳೆ ಅಕ್ಕೆ ಮೂಟೆ ಆಗಿದ್ದೆಲ್ಲೇ. ಯಾಕೆ ಹಂಗೋಡ್ತಾ ಇದೆ? ಇಲ್ಲೆಲ್ಲ ಕೂತ್ಕೋ. ಸರಿಯಾಗಿ ಕೂತ್ಕೋ, ಸರಿಯಾಗಿ ಕೂತ್ಕೊಳ್ಳಿ. ಎಲ್ಲಿ ಎಲ್ಲಿ ಯಾರು? ಹಾ ಎಲ್ಲಿದ್ದಾರೆ? ಯಾರು ಯಾರು ಎಲ್ರಿ? ಹೆಂಡತಿ ಮನೇಲಿ ಇಲ್ಲ ಅಂದ್ಕೂಡ್ಲಿ ಯಾರೋ ಮಿಟಕ್ಲಾಡಿ ಬಂದ್ಬಿಡದಂತೆ. ಯಾರೋ ಗೊತ್ತಾಗ್ಬಿಡ್ತು, ಹೆಂಗೆ ಅಂತ ಗೊತ್ತಾಗ್ತಲ್ವಲ್ಲ. ಹೆಂಡತಿ ಅಮ್ಮನ ಮನೆ ಹೋಗೋದನ್ನೇ ಗಂಡ ಕಾಯ್ತಾ ಇರೋದು. ಬೇರೆ ಯಾವಳನ್ನ ಕರ್ಕೊಂಬರೋದು, ಕರ್ಕೊಂಬಂದು ನಿಂದು ಕಣ್ಣು ನಂದು ಕಣ್ಣು ಇಬ್ರದು ಕಣ್ಣು ಅಂತ ಡ್ಯಾನ್ಸ್ ಮಾಡೋದು. ಹೆಂಡತಿ ವಾಪಸ್ ಬರ್ತಿದ್ದಂಗೆ ಅವಳನ್ನ ಕರ್ಕೊಂಡೋಗಿ ಡ್ರಮ್ ಅಲ್ಲಿ ಕೂಡ ಹಾಕೋದು. ಶಿವನೇ, ಒಳ್ಳೆ ಕಣ್ಣಿಗೆ ಕಟ್ಟಂಗೆ ಹೇಳ್ತಾವಳಲ್ಲ. CCTV ಎಲ್ಲಾದ್ರೂ ಮಾಡಕ್ಬಿಟ್ಟವಳ? ತಪ್ಪು ಒಪ್ಕೊಂಡ್ರೆ ಬಿಟ್ರು. ಲೇ ಇವಳೆ ಆತರ ಸಿತಾರ ಅವಳ ಗಂಡಂಗೆ ಹೇಳ್ತಾ ಇದ್ಲು ಕಣ್ರಿ. ಸಿತಾರ ಯಾರವಳು? ಮನೆ ಒಂದು ಊರ್ ಬಾಗ್ಲು ಸೀರಿಯಲ್ ಅಲ್ಲಿ. ಎಷ್ಟೊತ್ತು ಹೇಳಿದ್ದು ಸೀರಿಯಲ್ ಕತೆನಾ? ಆದ್ರೆ ಅವನು ಅಂತ ಕೆಟ್ಟ ನನ್ ಮಗನೇ ಕಣ್ರಿ. ಹೆಂಡತಿ ಗೊತ್ತಿಲ್ದಂಗೆ ಯಾವಳನ್ನ ಕರ್ಕೊಂಡ್ ಅವ್ನಿಗೆ ಮನೆ ಮರ್ಯಾದೆ ಬಿಡ್ಬೇರೆ. ಬಂಗಾರದಂತ ಹೆಂಡತಿ ಮನೆ ಇರ್ಬೇಕಾರೆ ಅಂತ ಗಂಡಸ ಮೆಟ್ ತಗೊಂಡು ಹೊಡಿಬೇಕು. ಹೆಂಡತಿ ಅಂದ್ರೆ ಏನ್ ಕಾಣಲ್ಲ, ಸಂಸಾರ ಮಾಡ. ಸುಮ್ನಿರಿ, ಅವ್ರಂತ ಕೆಟ್ಟ ಜನ, ನೀವ್ ಒಳ್ಳೆ ಜನ ತಾನೆ. ಏನೇ ಮಾತಾಡ್ತಿದ್ಯಾ ನೀನು? ಯಾಕ್ರಿ? ಈ ರಾಮಕೃಷ್ಣ ಈ ಕವಿತೆಗೆ ಹೊತ್ತಾದ್ರೂ ಮೋಸ ಮಾಡ್ತಾನ. ಮೇಡಮ್, ನನ್ ಗಂಡ ಅಪ್ಪಟ ಅಪರಂಜಿ. ಅಪರಂಜಿ ಚಿನ್ನವೇ ನನ್ನ ಮನೆಯ ದೇವತೆ, ಕುಲಗಂಜಿ ದೋಷವು ಇರದ ಬಾಲ ಸ್ನೇಹಿತೆ, ಬಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವಳ್ಯಾಕೆ. ಏನ್ರಿ ಇದು ಬೆವರ್ ವಾಸನೆ? ಅದು ಇನ್ನು ಸ್ನಾನ ಮಾಡಿಲ್ವಾ? ಕರೆಕ್ಟ್ ಹೇಳ್ದೆ ಕಡೆ. ಗಬ್ನನ್ ಮಗಂದೆ, ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬನ್ನಿ. ಅಯ್ಯೋ ಇವಳೆ, ಇಲ್ಲಿ ನೀರೇ ಇಲ್ಲ ಕಣೆ. ನೀರಿಲ್ವಾ? ನೆನ್ನೆ ನಾನು ಇದೇ ಡ್ರಮ್ ಅಲ್ಲಿ ತುಂಬಿಸಿಟ್ಟಿದ್ದೆ, ನೀರು ತಗೊಂಡ್ಬಂದ್ಬಿಡ್ತೀನಿ. ಯಾಕ್ರಿ ಡ್ರಮ್ ತೂತಾಗಿದೆ ನೋಡು. ತೂತಾನ? ಏನ್ರಿ ಡ್ರಮ್ ಇಷ್ಟು ತೂತ? ನೆನ್ನೆ ತಾನೆ ನಾನು ಇದ್ರೊಳಗೆ ನೀರು ತುಂಬಿಸಿಟ್ಟಿದ್ದೆ. ಅದು ನೆನ್ನೆ ತೂತಾಗಿರೋ ಡ್ರಮ್ ಅಲ್ಲೇ ನೀರು ತುಂಬಿಸಿದ್ದೆ ಕಣೆ. ಈ ಕಡೆಗೆ ಬರೋ. ಏನು ಹುಚ್ಚುಚ್ತರ ಆಡ್ತಾ ಇದ್ದೀರಾ? ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಯಾಕ್ರಿ, ಏನಾಯ್ತ್ರಿ? ಯಾಕೋ ಕಣ ತಲೆಯೆಲ್ಲ ಫುಲ್ ಬಿಸಿ. ತಣ್ಣಗ್ ಒಂದ್ ಲೋಟ ಲಿಂಬು ಜ್ಯೂಸ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟ್ ಮಾಡ್ಕೊಬರ್ರೆ ಸ್ವಾಮಿ, ಸಾಕ. ಏನ್ರಿ? ನನಗೆ ಜ್ಯೂಸ್ ಬೇಡ. ಜ್ಯೂಸ್ ಬೇಡ? ಮತ್ ಇನ್ನೇನ್ ಬೇಕು? ನೀನು ಬೇಕು. ನೀನು ಬೇಕು. ಅಲ್ಲಾರು ಇದಾರೆ? ನೀನೇ ಕಣೆ, ನೀನು ಬೇಕು. ನಾನು ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ ಕಣ್ರಿ. ಯಾಕ್ರಿ ಯಾಕ್ರಿ ಮಾಡ್ತಿದ್ದೀರಾ ನೀವು? ಇವತ್ತು ಯಾಕೆ ಹೆಂಗ್ ಆಡ್ತಿದ್ದೀರಾ? ಏನಾಯ್ತು? ಪರದೆ ಎತ್ತಿ ಪನ್ನೀರ ಚೆಲ್ಲಿ ಹಣೆಗೆ ಬೊದ್ದು ಇದ್ದಾನೆ, ದ್ವಿತೀಯ ಮೇಲೆ ತೃತೀಯ ಹೊತ್ತಿ ಬಿಸಿಯ ಮುತ್ತು ಕೊಟ್ಟಾನೆ, ಪ್ರೇಮ ಮಂದಿರ ಕಟ್ಟೋಣದ ಯಾರೇ ಹೋಗ್ರಿ. ನಿಮಗ್ ನಾ ಡ್ಯಾನ್ಸ್ ಮಾಡಿ ಅಂದ್ರೆ ಸಮಾಧಾನನೇ ಆಗಲ್ಲ.
ನಮ್ಮಮ್ಮ ನಾಗಮ್ಮ ಕೊಡ್ಸಿದ್ ಹೊಸ ಸೀರೆ ಎಲ್ಲ ಹಾಳು ಮಾಡ್ಬಿಟ್ರಿ. ನಿಮಗಂತೂ ಸೀರೆ ಕೊಡ್ಸೋ ಯೋಗ್ಯತೆನೇ ಇಲ್ಲ. ಹೋಗ್ಲಿ ಬಿಡೋದಕ್ಕೆ ಕಯ್ಯ ಅಂತ ಹೋಗಿ ಸೀರೆ ಚೇಂಜ್ ಮಾಡ್ಕೋಗು. ಸರಿ ಏನ್ರಿ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ? ಏನಿದು? ಹೋಗಿ ಸೀರೆ ಚೇಂಜ್ ಮಾಡೋ ಮಕ್ಕ ಏನ್ ನೋಡ್ತಾ ಇದ್ಯಾ? ವಾಯ್ಸ್ ಏನ್ ಕೇಳಿಸ್ತಾ ಇದೆ? ಏನಿಲ್ಲ ಕಣೆ, ನೀನೇ ಕಣೆ ಬ್ರಹ್ಮೆ. ಹೋಗು. ಜಾಸ್ತಿ ಐಟಮ್ಸ್ ಇಲ್ವಲ್ಲ, ಯಾಕೋ ಬರ್ತಾ ಇರ್ಬೋದು ಮೇಡಮ್, ಯಾಕೋ ಬರ್ತಾ ಇದೆ. ಇದೇ ಒಳ್ಳೆ ಟೈಮು, ಮನೆಗೆ ಹೋಗು. ನಾನು ಹೋಗಲ್ಲ ರೀ. ಹೋಗೆ. ಇದು ನನ್ನ ಮನೆ, ನಾನು ಹೋಗಲ್ಲ. ಹೋಗು. ಇಲ್ಲ ಕಣೆ, ನಿನ್ನಲ್ಲ ಕಣೆ, ನಿಧಾನಕ್ ಬಾ. ಫಸ್ಟ್ ಇಲ್ಲಿಂದ ಹೋಗು. ರೀ ನನ್ ಬ್ಯಾಗ್ ಒಳಗಡೆ ಇದೆ. ಯಾಕೆ ಒಳಗಡೆ ಇಟ್ಟಿದ್ದೆ? ಬಂದ ತಕ್ಷಣ ಅಲ್ಲೇ ತಾನೇ ಇಡೋದು. ನಾಳೆ ಕೊಡ್ತೀನಿ, ಫಸ್ಟ್ ಹೋಗು. ಮನಿಕ್ಕಿ ಅದ್ರಲ್ಲೇ ಇದೆ. ಎಲ್ಲ ರೂಮ್ ಮಾಡ್ಕೊಂಡು ಬರ್ತೀನಿ, ಹೋಗು. ನಾನು ಹೋಗಲ್ಲ. ಸರಿ ಆಯ್ತು, ಹೋಗ್ತೀನಿ. ಒಂದೇ ಒಂದು. ಗಂಡಸರು ಎಂತ ಕಷ್ಟದಲ್ಲಿದೆ ಅಂತ ಗೊತ್ತಿದ್ರು ನಿಮ್ಗೆ ಬೇಕಾದ ನಿಮ್ಗೆ ಬೇಕಲ್ಲ. ನಿಮ್ ಜನ್ಮಕ್ಕಿಟ್ ಬೆಂಕಿಕ್ಕ. ನಂಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಗೊತ್ತಾಗ್ಬಿಡ್ತಾ? ನಂಗೆಲ್ಲ ಗೊತ್ತಾಗ್ಬಿಡ್ತು. ನೋಡ್ದ? ಸರಿಯಾಗಿ ನೋಡ್ದೆ. ನೋಡೋಳಂತ ಬಾರೆ. ನಾನು ನಿಮಗೆ ಕೇಳಿದ್ದು ಬ್ಲೂ ಕಲರ್ ಬ್ಯಾಗ್, ನೀವ್ ಯಾಕೆ ಪರ್ಪಲ್ ಕಲರ್ ಬ್ಯಾಗ್ ತಗೊಬಂದಿದ್ದೀರಾ? ಅಪರೂಪಕ್ಕೆ ನನ್ ಗಂಡ ಬ್ಯಾಗ್ ಗಿಫ್ಟ್ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ರೀ ನನ್ನ ಐಟಮ್ಸ್ ತುಂಬಾ ಇದೆ, ಇದ್ರೊಳಗೆ ಆಗುತ್ತೋ ಇಲ್ಲ ನೋಡ್ತೀನಿ. ಯಾವ್ದೇ ಕಾರಣಕ್ಕೂ ಜಿಪ್ ಮಾತ್ರ ತೆಗಿಬೇಡ. ಯಾಕೆ ತೆಗಿಬಾರ್ದು? ತೆಗಿಬೇಡ ಅಷ್ಟೇ. ಯಾಕೆ ತೆಗಿಬಾರ್ದು? ಯಾಕೆ ತೆಗಿಬಾರ್ದು ಅಂದ್ರೆ ಹೊಸ ಬೇಕು, ಪೂಜೆ ಮಾಡ್ಬೇಕಲ್ಲ. ಬ್ಯಾಗ್ ಯಾರಾದ್ರೂ ಪೂಜೆ ಮಾಡ್ತಾರಾ? ನೀನ್ ಮಾತ್ರ ನನ್ ಕಾಲಕ್ಕೆ ಪೂಜೆ ಮಾಡ್ಬೋದು, ನಾನ್ ಬ್ಯಾಗ್ ಪೂಜೆ ಮಾಡ್ಬಾರ್ದಾ? ಆಯ್ತು ಬಿಡಿ, ಹೊಸದಾಗಿ ಏನೋ ಬ್ಯಾಗ್ ತಂದು ಕೊಟ್ಟಿದ್ದೀರಾ, ಪೂಜೆ ಮಾಡೋ ಯೂಸ್ ಮಾಡ್ತೀನಿ. ಇಲ್ಲಿರ್ಲಿ ರೀ, ನಾ ಅರ್ಜೆಂಟ್ ರಾಜಣ್ಣ ಹತ್ರ ಹೋಗ್ಬೇಕು ಕೊಂಡ್ರಿ. ಯಾಕೆ? ಮೊನ್ನೆ ಒಂದ್ ಜಾಕೆಟ್ ಪೀಸ್ ಕೊಟ್ಟಿದ್ದೆ, ಹೊಲ್ದ್ ಕೊಟ್ಟಿದಾರೋ ಇಲ್ಲೋ, ಹೊಲ್ದಿದಾರೋ ಇಲ್ಲೋ ಹೋಗಿ ನೋಡ್ಕೊ ಬರ್ತೀನಿ. ಪಟ್ಟಿಸ್ಕೊಬ ದೊಡ್ಡ ಕಳ್ಳನ ಮಗ ರಾಜಣ್ಣ. ಓದ್ಲೇನ್ರಿ? ಓದ್ಲು ಬಾರಲ್ಲಿ ಪಟ್ಟಿ. ಫಸ್ಟ್ ಸ್ನಾನ ಮಾಡ್ಕೊಳ್ಳಿ. ಅಯ್ಯೋ ಗಬ್ ನನ್ ಮಗಂದೆ. ಕವಿತಾ ಪೀಕೆ ಬಂದ್ಯಾ? ಪೀಕೆನೆ ಬಂತ ಇದ್ದಾಳೆ. ಪೀಕೆ ಹೇಳಿ ಪೀಕೆ. ರಾಜಣ್ಣನ್ ಮನೆಗ್ ಹೋಗ್ಬೇಕಲ್ಲ, ಇವನ್ ತುಂಬಾ ಹಠ ಮಾಡ್ತಿದ್ದಾನೆ. ಇವನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ರಾಮಕೃಷ್ಣ ಅವ್ರೆ, ನನ್ ಮಗನ್ ಸ್ವಲ್ಪ ನೋಡ್ಕೊಳ್ಳಿ. ನೋಡ್ಕೊಳಕ್ಕೆ ನಾವು ನನ್ಗೂಟವ್ನ. ಆಯ್ತು ಬಿಡು ಪೀಕೆ, ನಿನ್ ಮಗುನ್ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗಿ ತಗೊಂಬಾ. ಬೇಡ ಕಣೆ, ನಿನ್ನ ಅಳ್ತೆ ಅವನ ಅಳ್ತೆ ಬೇರೆ ಬೇರೆ ತಾನೆ, ಹೆಂಗ್ ಗೊತ್ತಾಗುತ್ತೆ? ನೀನು ಹೋಗು, ನನ್ ಮಗು ನೋಡ್ಕೋತೀನಿ. ನಿನ್ ಮಗು ಬೇರೆ, ನನ್ನ ಮಗು ಬೇರೆನಾ? ಅಂದ್ರೆ ಮಕ್ಕಳು ಎಲ್ಲರಿಗೂ ಮಕ್ಕಳೇ ಅಂದೆ. ನನ್ ಗಂಡ ಕಡೆ ಹಿಂಗ್ ಜೋಕ್ ಮಾಡ್ತಾ ಇರ್ತಾರೆ. ಭಾರತಕ್ಕೆ ಅದು ರಾಜಣ್ಣ ಬ್ಲೌಸ್ ಹೊಲ್ದೆ ಕೊಡಲ್ಲ ಅಂತಾರೆ. ಮನೆ ಹಿಂಗೆ ಹೇಳಿದ್ದೆ, ಆಗಲ್ಲ ಅಂತ ಹೇಳಿದ್ರು ಕಡೆ. ರಾಮಕೃಷ್ಣ ಅವ್ರೆ, ಬರ್ತಾ ಮಾಡಿದ್ದ ಸ್ವಲ್ಪ ತೊಳಸ್ಬಿಡಿ. ಅಂಕಲ್ ತಾಳ್ಕೊಂಬರ್ತೀನಿ. ಗಾಬರಿ ಬಿಡಿಸ್ಬಿಟ್ಟಿದ್ನಲ್ಲಪ್ಪ. ಅಯ್ಯೋ ರಾಮ. ಅಂಕಲ್ ತಾಳದ್ ಬಂದೆ. ಅಯ್ಯೋ ಆ ಚಡ್ಡಿ ಸರಿಯಾಗಿ ಹಾಕಲಿ. ಇವನು ಯಾರು ಇವನು? ನೋಡ್ಲಿಲ್ಲ. ಏನ್ ಹೆಸ್ರಪ್ಪ ನಿಂದು? ನನ್ನ ಹೆಸರು ಕೇಶವ ಅಂತ. ನಮ್ಮ ಮನೆಯಲ್ಲೆಲ್ಲ ಶವ ಅಂತ ಕರೀತಾರೆ. ಬೈಲೆ ನೋಡಪ್ಪ, ಇಲ್ಲಿ ಕೂತ್ಕೋ. ಇಲ್ಲೇನ್ ನಡೆದ್ರು ಯಾರಿಗೂ ಹೇಳ್ಬಾರ್ದು. ಎಲ್ಲರಿಗೂ ಹೇಳ್ತೀನಿ. ನನ್ನ ಮಗ ಎಲ್ರಿಗೂ ಹೇಳ್ತೀನಿ ಅಂತ ನಾನು ಏನ್ ಮಾಡೋದು? ನೋಡಿಲಿ, ಯಾರಿಗೂ ಹೇಳಲ್ಲ. ಹಂಗಿರು. ಕರ್ದ ಅಂಕಲ್? ನಿನ್ನೆಲ್ಲ ಸುಮ್ ಕೂತ್ಕೊಳ್ಳಲಿ. ನಾನ್ ಕರ್ದಿಲ್ಲ ಅಂಕಲ್. ನೀವು ಇನ್ನೆಲ್ಲ ಸುಮ್ನೆ ಇರ. ನನ್ನ ಕಡೆ ತುಂಬಾ ನೋವಾಯ್ತಾನೆ. ಅಂಕಲ್ ಯಾರಿದು ಆಂಟಿ? ಈಗ ಪಕ್ಕದ ಮನೆ ಆಂಟಿ ಕಣಪ್ಪ. ಇಲ್ಲಿಗೆ ಎದಕ್ ಬಂದಿದ್ದಾಳೆ? ಏನ್ ಹೇಳೋದು ಇವನ್ಗೆ? ಅದು ನಾಳೆ ಎಕ್ಸಾಮ್ ಇದೆ, ಕಂಬೈಂಡ್ ಸ್ಟಡಿ ಮಾಡಕ್ ಬಂದಿದ್ದಾಳೆ. ಹೌದಾ? ನಡಿ. ಅಯ್ಯೋ ನಾಳೆ ನಂಗೂ ಎಕ್ಸಾಮ್ ಇದೆ, ನಾನು ಕಂಬೈಂಡ್ ಸ್ಟಡಿ ಮಾಡ್ತೀನಿ. ಕಂಬೈಂಡ್ ಸ್ಟಡಿ ಮಕ್ಳು ಮಾಡೋದಲ್ಲಪ್ಪ, ದೊಡ್ಡವರಾದ್ಮೇಲೆ ಮಾಡ್ಬೇಕು. ಹೌದಾ? ನಾನ್ ದೊಡ್ಡವನಾದ್ಮೇಲೆ ಆಂಟಿ ಜೊತೆಗೆ ಕಂಬೈಂಡ್ ಸ್ಟಡಿ ಮಾಡ್ತೀನಿ. ಓ, ಈ ನನ್ನ ಮಗ್ ಹೆಂಗ್ ಹೇಳೋದು? ಹಂಗೆಲ್ಲ ಮಾತಾಡ್ಬಾರ್ದು ಕಣ. ಇಲ್ಲೇ ಇರು, ಓಕೆ? ನಡಿ. ಯಾರ್ರೀ ಇದು ಮಗು? ಎಷ್ಟು ಮುದ್ದಾಗಿದೆ. ಆಂಟಿನೂ ಮುದ್ದಾಗಿದ್ದಾಳೆ. ಅಯ್ಯೋ ನನ್ ಬಂಗಾರ. ನನ್ ಬಂಗಾರ.
ಏನ ನೀನಲ್ಲೇ ಅಮ್ಮ ಗಾಬರಿ ಕೊಟ್ಬಿಟ್ಟಲ್ಲ ಒಂದ್ ನಿಮಿಷಕ್ಕೆ. ಹಂಗೆಲ್ಲ ಮಾಡ್ಬಾರ್ದಪ್ಪ. ಚಾಕ್ಲೇಟ್ ಕೊಡು. ತಗೋಪ್ಪ ಚಾಕ್ಲೇಟ್. ಚಾಕ್ಲೇಟ್ ತಗೋ. ಐ ಆಂಟಿ ಚಾಕ್ಲೇಟ್ ಕೊಟ್ಲು. ನನ್ ಮಗ ಮುತ್ತ ಕೊಡ್ತಾನೆ. ತಗೊಳ ಇನ್ನೊಂದ್ ಚಾಕ್ಲೇಟ್. ಐ ಅಂಕಲ್ ಚಾಕ್ಲೇಟ್ ಕೊಟ್ಟ. ನಾನ್ ಚಾಕ್ಲೇಟ್ ಕೊಟ್ರೆ ಅವಳಿಗೆ ಮುತ್ ಕೊಡ್ತಾ ಇದ್ಯಾ? ಗಂಡ್ಮಕ್ಳು ಮುತ್ ಕೊಡ್ಬಾರ್ದಂತೆ. ಯಾರು ಹೇಳಿದ್ರಪ್ಪ? ನಮ್ಮ ಅವ್ವ ಹೇಳಿದ್ಲು. ಅರ್ರಾಗಿ ಹೇಳ್ಕೊಟ್ಟವಳು. ತಗೋ ನೋಡಿಲಿ, ಯಾರಿಗೂ ಹೇಳ್ಬಾರ್ದ? ಕಮೆಂಟ್ ಸ್ಟಡಿ. ಬಾ ಅಂಕಲ್ ಯಾವಾಗ ಕರಿತೀರಾ ನನ್ನ? ಸ್ವಲ್ಪ ಹೊತ್ತು ಬಿಟ್ಟು ಕರಿತೀನಿ ಕಣ. ಸ್ವಲ್ಪ ಹೊತ್ತು ಬಿಟ್ಟು ಕರಿತೀರಾ? ರೀ ಏನೇ ತರ್ಲೆ ಮಾಡಿದ್ರು ಆ ಮಗು ಎಷ್ಟು ಮುದ್ದಾಗಿದೆ ಅಲ್ವಾ? ಅಂತದೇ ಮಗು ಬೇಕನ್ನಿಸ್ತದೆ. ನಂಗೂ ಬೇಕನ್ಸ್ತಿದೆ. ಅದು ಕಮ್ಮಿ ಸ್ಟಡಿ ಮಾಡ್ತಾ ಇದ್ರಲ್ಲ, ನಾಳೆ ನಂಗೂ ಎಕ್ಸಾಮ್ ಇದೆ. ಫಸ್ಟ್ ನೀ ಮಾಡ್ತೀಯಾ ಬರ್ಕಂತಾನೆ ಹೇಳು, ಇಲ್ಲ ಇಬ್ರು ಶೇರ್ ಮಾಡ್ತೀರ ಹೇಳು. ಅಂಕಲ್ ಹೊಡಿತೀನಿ. ಲೋ ಕಂದ, ಹಂಗೆಲ್ಲ ಬರ್ಬಾರ್ದು ಕಣೋ. ಅವ್ನಿಗೆ ಏನಾದ್ರು ಒಂದ್ ತಲೆಕೆಟ್ಟ ಪ್ರಶ್ನೆ ಕೇಳೋಬೇಕಲ್ಲ. ನಾನು ಯಾವಾಗ ಬರ್ಲಿ? ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ಲಾ? ಸ್ವಲ್ಪ ದುಡ್ಡು ಬತ್ತೀಯಾ? ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಏನ್ರಿ ಹುಡುಗನ್ ಒಂದ್ ಸ್ವಲ್ಪ ಹೊತ್ತು ಏನ್ ಮಾಡೋದು? ಬಂದೆ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬಂದೆ. ಬರ್ಬಾರ್ದು ಕಣ ಹಂಗೆಲೆ. ಇನ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ಲಾ? ಏನು ಬರ್ಬೇಡಪ್ಪ. ಯಾರಾದ್ರೂ ಬಂದ್ರೆ ಕೋ ಅಂತ ಕೂಗ್ಬೇಕು. ಹೆಂಗೆ? ಹಿಂಗ್ ಕರಿ. ಏನ್ರಿ ಏನ್ ಅವ್ನ್ ಹೆಂಗೋ ಮಾಡಿ ಸಮಾಧಾನ ಮಾಡಿದೀನಿ. ಏನ್ ತಲೆ ಕೆಡ್ಸ್ಕೊಬೇಡ. ಯಾಕೋ ಕರ್ತೆ? ಯಾರು ಬಂದಿಲ್ಲ, ತಮಾಷೆ ಮಾಡಿದೆ. ಯಾರಾದ್ರೂ ಬಂದ್ರೆ ಅಷ್ಟೇ ಕರಿ. ಅಂಕಲ್ ಹೊಡಿತೀನಿ. ಹೊಡೆಯೋದ್ರಲ್ಲಿ ನೇತಾಡ್ತಾ ಇದೆ ನೋಡಿ. ಯಾರಾದ್ರೂ ಬಂದ್ರೆ ಕೋ ಅನ್ಬೇಕಷ್ಟೇ. ಸರಿ. ಏನ್ರಿ ನಿಮ್ ಕತೆ? ಏನ್ ಮಾಡದ? ನನ್ನ ಮಗನ್ ಬಿಟ್ಟೋಗ್ರಲ್ಲ. ಏನ್ ತಲೆ ಕೆಡ್ಸ್ಕೊಬೇಡ. ಟೈಮ್ ಆಂಟಿ ಬರ್ತಾ ಇದ್ದಾರೆ. ಹೆಂಡತಿ ಬಂದ್ಲು ಅನ್ಸುತ್ತೆ. ಆ ಮಗು ತಮಾಷೆ ಮಾಡ್ತಾ ಇರತ್ತೆ ರೀ. ತಮಾಷೆನ ಹೋಗ್ಲಿ ಬಿಡು. ರೀ ಏನ್ರಿ ಇವನು ಕೋಕೋ ಅಂತಿದ್ದಾನೆ? ಏನ್ರಿ ಅದು ಸೌಂಡು? ಏನ್ರಿ ಕೋಕೋ ಕೋಕೋ ಅಂತಿದ್ದಾನೆ? ಅದು ಅವನು ಕೋಟ ಆಡ್ತದ. ಕೋಟ. ಹೌದಪ್ಪ ರೀ, ರಾಜಣ್ಣನ ಹತ್ರ ಜಾಕೆಟ್ ಇಸ್ಕೊಬರೋಣ ಅಂತ ಹೋದೆ. ಆ ಮನುಷ್ಯ ದುಡ್ಡು ಕೊಡೋ ತನಕ ಜಾಕೆಟ್ ಕೊಡಲ್ಲ ಅಂತ ಹೇಳಿದ್ರು. ಪರ್ಸ್ ಇಲ್ಲೇ ಬಿಟ್ಬಿಟ್ಟಿದ್ದೀನಿ. ತಗೊಂಡು ಹೋಗಮ್ಮ. ಬರ್ತೀನ್ರಿ. ಬಾಯ್ಪಿ. ಪಾಪು, ಅಪ್ಪು ಏನ್ ಹುಡುಕ್ತಿದ್ಯಾ? ನಿನ್ಗಿಂತ ಮುಂಚೆ ಒಂದು ಆಂಟಿ ಬಂದಿರ್ಲಿಲ್ಲ. ದಪ್ಪಗಿದ್ಲು. ದಪ್ಪ ಬೇರೆ ಇದ್ದ. ದಪ್ಪಗಿದ್ಲು. ದಪ್ಪಗಿದ್ದೇನೋ. ಟಿವಿಲ್ ಬಂದಿತ್ತು. ಟಿವಿಲಿ ಕಣೆ. ಅದು ಟಿವಿಲ್ ನೋಡ್ಬಿಟ್ಟು ಹಂಗ ಹೇಳ್ತಾ ಇದೆ ಮಗು. ಬಂಗಾರದಂತ ನನ್ನ ಗಂಡನ ಮೇಲೆ ಅನುಮಾನ ಪಡಂಗ್ ಮಾಡ್ಬಿಟ್ಟಲ್ಲೋ. ನೋಡು, ನಾ ಹೊಡೆದಿರೋದನ್ನ ನಿಮ್ಮ ಅಮ್ಮಂಗೆ ಹೇಳ್ಬೇಡ. ಹೇಳ್ತೀನಿ. ಹಾಳಾಕು. ಬೇರೆ ನಿನ್ ಬಿಟ್ಟು ಒಬ್ನೇ ಹೆಂಗಿರ್ಲಿ? ಅಂಕಲ್ ನಂಗೆ ಚಾಕ್ಲೇಟ್ ಕೊಡು. ಚಾಕ್ಲೇಟ್ ಇಲ್ಲಿಂದ ಕೊಡ್ಲಿ? ನನ್ನ ಮಗ ಚಾಕ್ಲೇಟ್ ಕೊಡ್ತೀಯ? ಕೊಡಲ್ಲ ಕಣ. ಕೊಡಲ್ಲ. ಆಂಟಿ ಏನಪ್ಪ? ನಿನ್ಗೆ ಸ್ಟ್ರಾಬೆರಿ ಕಲರ್ ಅಂದ್ರೆ ಬಹಳ ಇಷ್ಟನಾ? ಸ್ಟ್ರಾಬೆರಿ ಕಲರ್ ಅಂದ್ರೆ ಇಷ್ಟನೇ ಇಲ್ಲ. ಹೌದಾ? ಮತ್ತೇನು ಇಷ್ಟು ತಂದು ಲಿಪ್ಸ್ಟಿಕ್ ಎಲ್ಲಿಂದ ಬಂತು? ಏನ್ರಿ ನಮ್ಮನೇಲಿ ಸ್ಟ್ರಾಬೆರಿ ಕಲರ್ ಲಿಪ್ಸ್ಟಿಕ್? ನಂಗೆ ಗೊತ್ತಿತ್ತು. ನಾನು ಬಿಟ್ಟು ಈ ಮನೇಲಿ ಯಾವಳ ಉಂಟಕಾರಿ ಓಡಾಡ್ತಾ ಇದ್ದಾಳೆ ಅಂತ. ಹೇಳಪ್ಪ, ಆಮೇಲೆ ಏನಾಯ್ತು ಹೇಳು. ಏನಾಯ್ತಂದ್ರೆ? ಹೇಳಿ ಬಿಡ್ರಿ, ಹೇಳಿ. ನೀವ್ ಏನನ್ನ ಮುಚ್ಚಿಟ್ಟಿದಿರೋ ಅದನ್ನ ಹುಡುಗ ಎಲ್ಲ ಬಿಚ್ಚಿಟ್ಟಿದಾನೆ. ಹೇಳಿ, ಹೇಳಪ್ಪ. ಅಂಕಲ್, ಆ ಆಂಟಿ ತುಟಿಗೆ ಹಿಂಗ್ ಮೆತ್ತ ಇದ್ದ ಲಿಪ್ಸ್ಟಿಕ್. ಒಂದಿನೂ ನನ್ ತುಟಿಗೆ ಹಿಂಗ್ ಮೆತ್ಲೇ ಇಲ್ವಲ್ರಿ. ಆಮೇಲೆ ರೂಮಿಗೆ ಕರ್ಕೊಂಡೋಗು, ಬಾಗ್ಲಾಕ್ಬಿಟ್ಟ. ಬಾಗ್ಲಾಕೊಂಡ್ರ? ಚಿತ್ರವಾದ ಸೌಂಡ್ ಬರ್ತಾ ಇತ್ತು. ಬೇರೆ ಬರ್ತಾ ಇತ್ತ ನೋಡಿ. ಹಿಂಗೆ ದಿನಕ್ಕೆ ಎಷ್ಟು ಸರಿ ಮುತ್ ಕೊಡ್ತಾನೆ ಅಂಕಲ್? ಒಂದ್ 4 ಸಲ ಕೊಡೋದು ಡೌಟು. ಆ ಆಂಟಿಗೆ 70 ಸಲ ಕೊಟ್ಬಿಟ್ಟ. ನಾನ್ ನಿಮಗೆ ಏನ್ರಿ
ಕಮ್ಮಿ ಮಾಡಿದ್ದೆ? ಎಷ್ಟು ದಿನದಿಂದ ಈ ಆಟ ಆಡ್ತಿದ್ದೀರಿ? ಬರ್ರಿ ಈ ಕಡೆ, ಇಲ್ಲ ಬರ್ರಿ ಈ ಕಡೆ, ಯಾರಿಲ್ಲ ಕಡೆ, ಬರ್ರಿ ಈ ಕಡೆ. ನನ್ ಕಳ್ಳಿ 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 ಕಳ್ಳಿನ ಏನೇನು ಅಂತ ಹೇಳ್ತಿದ್ಯಲ್ಲ, ಕಳ್ಳಿ ಬಂದಿದ್ದು ಕಣ. ಇವಳಿಗೂ ನನಗೆ ಏನು ಸಂಬಂಧ ಇಲ್ಲ ಕಣೆ, ದೊಡ್ಡ ಟೆರರಿಸ್ಟ್. ಕಳ್ಳಿ ಮೇಡಮ್, ಕಳ್ಳಿ ಮೇಡಮ್, ಗಂಡಂಗೆ ಏನು ಮಾಡ್ಬೇಡಿ ಮೇಡಮ್. ನಿಮಗೆ ಏನ್ ಬೇಕು ಮೇಡಮ್? ನನಗೆ ಏನ್ ಬೇಕು? ನೀನು ಒಡವೆ ಕೊಡು. ಒಡವೆನ ಮೇಡಮ್? ತಗೊಳ್ಳಿ ಮೇಡಮ್, ತಗೊಳ್ಳಿ ಮೇಡಮ್, ಇಟ್ಕೊಳ್ಳಿ ಮೇಡಮ್, ಇಟ್ಕೊಳ್ಳಿ ಮೇಡಮ್. ಪ್ಲೀಸ್ ನನ್ನ ಗಂಡನ್ ಮಾತ್ರ ಬಿಟ್ಬಿಡಿ ಮೇಡಮ್. ಅವ್ರಿಗೆ ಏನು ಮಾಡ್ಬೇಡಿ ಮೇಡಮ್. ನನಗಿರೋದು ಒಂದೇ ಗಂಡ ಮೇಡಮ್. ನಿನ್ನ ದುಡ್ಡು ಕೊಡು, ಇಲ್ಲಾಂದ್ರೆ ನಿನ್ ಗಂಡನ್ ಕತ್ನ ಕೊಯ್ದು ಬಿಡ್ತೀನಿ. ದುಡ್ಡು ಅಯ್ಯೋ ಇಲ್ಲಿಲ್ಲ, ಎಲ್ಲಿದೆ ಕೊಡ್ರಿ ದುಡ್ಡು. ತಗೊಳ್ಳಿ ಮೇಡಮ್, ತಗೊಳ್ಳಿ ಮೇಡಮ್. 100, 200, 1000 ಎಷ್ಟೋ ಇದೆ. ತಗೊಳ್ಳಿ ಮೇಡಮ್, ತಗೊಳ್ಳಿ ಮೇಡಮ್. ಅಯ್ಯೋ ಏನಿದು? ಇವಳನ್ನ ಸಾಯಿಸ್ಬಿಡ್ತಾಳೆ, ಕಾಪಾಡು. ನಿನ್ ಗಂಡನ್ ಕುತ್ಕೆನ ಕೊಯ್ದು ಬಿಡ್ತೀನಿ. ಕುತ್ಕೆ ಚಾಕು ಹಾಕ್ಬೇಡ, ಮತ್ತೆ ಹೊಟ್ಟೆಗೆ ಹಾಕು. ಏನಾಗಿದೆ ನಿನ್ಗೆ? ಏನ್ ಮಾತಾಡ್ತಾ ಇದೀಯಾ? ನಿಮ್ ಪರ್ಸಲ್ಲಿ ಅವಳ ಫೋಟೋ ಹೆಂಗ್ರಿ ಬಂತು? ಏನ್ರಿ ಏನ್ರಿ? ಏನೇನಿಲ್ಲ. ಕವಿತಾ, ಸಾಕ್ಸ್ ಮುಚ್ಕೊಂಡು ಕುತ್ಕೊಳ್ರಿ. ನಾನು ನಿಮಗೆ ಏನ್ರಿ ಕಮ್ಮಿ ಮಾಡಿದ್ದೆ? 2 ವರ್ಷದಿಂದ ಒಳ್ಳೆ ಸಂಸಾರ ಮಾಡ್ತಾ ಇದೀವಿ ತಾನೇ. ನಿಮ್ಗೆ ಯಾವ ವಿಚಾರದಲ್ಲೂ ಕಮ್ಮಿ ಮಾಡಿಲ್ಲ ತಾನೇ. ಮಗು ತರ ನೋಡ್ಕೊಳ್ತಾ ಇದ್ದೀನಿ ತಾನೇ. ಅದ್ರಲ್ಲೂ ಈ ಮಿಟಕಲಾಡಿ ಜೊತೆ ಕುಂಟಲೆ ಯಾವಾಗಿಂದ ರೀ? ಸುಮಾರು ಒಂದು 7 ವರ್ಷದಿಂದ ಅಷ್ಟೇ. ನನ್ನ ಮದುವೆ ಆಗಿ 2 ವರ್ಷ, ಅದಕ್ಕೂ ಹಿಂದೆ 5 ವರ್ಷ ಬೇರೆನಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕವಿತಾ, ಏನು ಅನ್ನ ತಿನ್ನ ಕೆಲಸ ಮಾಡ್ಲಿಲ್ಲ. ಸಾಕ್ ಸುಮ್ನೆ ರೀ. ನನ್ನ ಅಮ್ಮನ ಮನೆಗೆ ಪ್ಲೀಸ್ ಕಣೆ, ಸಾರಿ. ನನ್ನನ್ನು ಕ್ಷಮಿಸ್ಬಿಡಿ. ಈ ಗಂಡಸರ ಬುದ್ಧಿನೇ ಹಿಂಗೆ, ಮಾಡೋದೆಲ್ಲ ಮಾಡೋದು, ಸಾರಿ ಅಂದ್ಬಿಡೋದು. ಅಂಕಲ್ ಹೊಡೆಸ್ಕೊಳ್ಳಿ. ಸುಮ್ಮನೆ ಕುತ್ಕೊಳ. ಏನ್ ಮಾಡಕ್ಕಾಗತ್ತೆ? 7 ವರ್ಷದಿಂದ ಲವ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಏನ್ ಮಾಡಕ್ಕೂ ಆಗಲ್ಲ. ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದ್ ಹೆಣ್ಣೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ನೀವ್ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇರ್ರಿ. ಒಂದ್ಸಲಿ ಅವ್ರಿಗೆ ಮದ್ವೆ ಆಗಿದೆ ಅಂತ ಗೊತ್ತಾದ್ಮೇಲೆ ಪ್ಲೀಸ್ ಅವ್ರ ಸವಾಸಕ್ಕೆ ಹೋಗ್ಬೇಡಿ. ನಾನು ಆಯ್ತು ಬಿಡು, ಇನ್ಮೇಲೆ ನನ್ ತಂಗಿ ತರ ನಮ್ಮನೇಲೆ ಇರುವಂತೆ. ಹೌದಾ? ನಿಮಗೆ ಅಡ್ವಾಂಟೇಜ್ ಕೊಡ್ತಾ ಇಲ್ಲ. ಇನ್ನು ಮುಂದಕ್ಕೆ ಮಾರಿ ಹಬ್ಬ. ಎಲ್ಲ ಈ ನನ್ನ ಮಗನಿಂದಾನೇ ಆಗಿದ್ದು. ರಾಮಕೃಷ್ಣ, ರಾಮಕೃಷ್ಣ, ಇವನು ನಮ್ಮಿಬ್ರು ಮಗ ಅಂತ ನಿನ್ ಹೆಂಡತಿಗೆ ಗೊತ್ತಾಯ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಬರಕ್ ಮುಂಚೆ ತುಂಬಾ ಬಿಲ್ಡಪ್ ಕೊಟ್ಟಿದ್ದಮ್ಮ ನಿನ್ ಬಗ್ಗೆ. ಮರ್ಯಾದ ಪುರುಷೋತ್ತಮ, ಒಳ್ಳೆ ಮನುಷ್ಯ, ಪರಸ್ತ್ರೀ ಕಂಡ್ರ ಆಗಲ್ಲ ಅಂತೆಲ್ಲ ಅರ್ಥ ಆಗ್ತಾ ಇದೆ. ರಚ್ಚಿ, ನಾನ್ ಮಾತಾಡಲ್ಲ, ನೀವ್ ಹೇಳ್ಬಿಡಿ. ಗುಡ್, ಚೆನ್ನಾಗಿತ್ತು. ಬಟ್ ಅಂದ್ರೆ ಲೈಕ್ ಪ್ರತಿ ಕ್ಯಾರೆಕ್ಟರ್ಸು ತುಂಬಾನೇ ಚೆನ್ನಾಗಿತ್ತು, ತುಂಬಾ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಸ್ಕಿಟ್ ಫಸ್ಟ್ ಅಲ್ಲಿ ಎಲ್ಲರೂ ಅನ್ಕೊಂಡಿದ್ವಿ ನಾವು ಲೈಕ್ ಮಾನಸನೇ ವೈಫ್ ಅಂತ. ಅದಾದ್ಮೇಲೆ ಗೊತ್ತಾಯ್ತು. ಆ್ಯಂಡ್ ಮಾನಸ, ನೀನು ವೆಸ್ಟರ್ನ್ ಔಟ್ಫಿಟ್ಗಿಂತ ಟ್ರೆಡಿಷನಲ್ ಲೈಕ್ ಇಂಡಿಯನ್ ಔಟ್ಫಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಮಾನಸ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಲಾಸ್ಟ್ ಟ್ವಿಸ್ಟ್, ಪಂಚು ಎಲ್ಲ ಶಾಕ್, ಎಲ್ಲ ಸೇರಿ ಪೀಕೆ ಕೊಟ್ಲು. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವೆಲ್ಲ ಸೈಲೆಂಟ್ ಆಗಿದ್ವಿ. ನಮ್ದೇ ಮಗು ಅಂತ ಗೊತ್ತಾದ್ಮೇಲೆ ನಾವೆಲ್ಲ ವಾಟ್, ಏನ್ ಮಾರಾಯ ನೀನು. ಸೊ ಇಟ್ ವಾಸ್ ಎಂಟರ್ಟೈನಿಂಗ್ ಆ್ಯಂಡ್ ಚೆನ್ನಾಗಿತ್ತು. ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿ. ಗುರು ಸರ್, ಚೆನ್ನಾಗಿತ್ತು. ಆಕ್ಚುಲಿ ಎಂಟ್ರಿನೂ ಚೆನ್ನಾಗಿತ್ತು. ದ ವೇ ಇಟ್ಸ್ ಡನ್, ಸ್ಟಾರ್ಟಿಂಗು ಗೊತ್ತಾಗಲ್ಲ. ಇಬ್ರು ಈಗ ಗಂಡ ಹೆಂಡತಿ ಇರಬೇಕು ಅಂತ ಹೇಳುವಾಗ ಹೆಂಡತಿ ಎಂಟ್ರಿ ಆಗತ್ತೆ. ಆಮೇಲೆ ನಿನ್ ಮಗನ ನೋಡುವಾಗ ಏನೋ ಡೌಟ್ ಆಯ್ತು ನನಗೆ. ಮಗ ಆಗಿರ್ಬೋದು, ಎಷ್ಟು ಇನ್ನೋಸೆಂಟ್ ಅಪ್ಪ ನಿಂತರಾನೆ. ನನಗೆ ಡೌಟ್ ಆಯ್ತು. ಕಡೆಗೆ ಬರುವಾಗ ಪಾಪ ಕನ್ಫರ್ಮ್. ನೀನ್ ಎಲ್ಲಿ ಆ ಕಡೆ ರಿಹರ್ಸಲ್ಗೆ ಹೋಗಿದ್ಯಾ? ಚಿಲ್ಲರ್ ರಿಹರ್ಸಲ್ಗೆ ನಾನು ಐಡಿಯಾ ಹಾಕೋದಿಲ್ಲ. ರಿಹರ್ಸಲ್ ಹೋಗಿರ್ಬೇಕಲ್ಲ ನೀನು? ಹೌದೌದು ಸರ್. ಯಾರು ಚಿಲ್ಲರ್ ಕರೆದಿರ ನೀನೇ ಹೋಗಿರೋದ? ಇಲ್ಲ, ನಾನೇ ಸರ್. ಮಂಜು ಅಂದ ಕೂಡ್ಲೆ ನಮ್ ಪ್ರಾಬ್ಲಮ್ ಇದೆ ನಮ್ಗೆ. ಮಂಜು ಅಂದ ಕೂಡ್ಲೆ ಏನೋ ಈ ಸಲ ಏನೋ ಇದೆ ಅಂತ ಹಿಂಗಿರ್ತೀವಿ. ಅದನ್ನ ಮೇಂಟೈನ್ ಮಾಡ್ತಾನೆ ಬಾ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ಮಂಜು ಅವರೇ, ಫಸ್ಟ್ ಇಲ್ಲಿಂದ ಕಳ್ಸ್ಕೊಳ್ಳಿ ನೀವು. ನಿಮ್ ಸಂಸಾರನ್ ಕರ್ಕೊಂಡು ಹೋಗಿ. ಯಾರ್ಯಾರು ಗೊತ್ತಾ ಎಲ್ಲರೂ ಕರ್ಕೊಂಡು ಹೋಗಿ. ಆಯ್ತು. ಥ್ಯಾಂಕ್ ಯು ಗೈಸ್.
60 ಅರಳು ಮರಳು ಅಂತಾರೆ. ಅದೇ ಮಾತನ್ನ ನಂಬ್ಕೊಂಡು ಈ ಕಥರ್ನ ಕಳ್ಳ ಅಜ್ಜಿ ಮನೆಗೆ ಕಳ್ತನ ಮಾಡಕ್ ಹೋಗಿ ಮೋಸ ಹೋಗ್ಬಿಡ್ದಾನೆ. ಅಲ್ಲ, ಈ ವಯಸ್ಸಲ್ಲೇ ಈ ಅಜ್ಜಿ ಇಷ್ಟು ಡ್ರಾಮಾ ಮಾಡತ್ತೆ ಅಂದ್ರೆ ಇನ್ನು ವಯಸ್ಸಲ್ಲಿದ್ದಾಗ ಹೇಗಿರ್ಬೇಡ. ಯಬ್ಬ ಯಬ್ಬ ಯಬ್ಬ, ನೋಡ್ಕೊಂಡ್ ಬಂದ್ಬಿಡಿ ನೀವೇ. ಕಳ್ಳ 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 ಕಳ್ಳರು ನಾವೆಲ್ಲರೂ. ಕಳ್ಳ 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 ಕಳ್ಳರು ನಾವೆಲ್ಲರೂ. ಕಳ್ಳ 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 ಬಲ್ಕೊಂಡ್ಬಿಟ್ಟವಳೆ. ಅಜ್ಜಿ ಎದ್ದೋದ್ರಾಗ ಎಲ್ಲ ದೇವ್ಕೊಂಡು ಹೋಗ್ಬಿಡ್ತೀನಿ. ರಸಿಕಾ ರಸಿಕಾ ನಡುಮೆಲ್ಲನೆ ತೂರಾವ್. ಅಜ್ಜಿಗೆ ನಿದ್ದೆಗಳಲ್ಲಿ ನಡೆಯೋ ಅಭ್ಯಾಸ ಇದ್ದಂಗದೆ. ಇವಳು ಎದ್ದೋದ್ರೊಳಗೆ ಎಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತೀನಿ. ಯಾರು ನೀನು? ಯಾರು ನೀನು? ಕಳ್ಳ ಕಳ್ಳ. ಪ್ಲೀಸ್ ನನ್ನನ್ನು ಏನ್ ಮಾಡ್ಬೇಡ. ಪ್ಲೀಸ್ ನನ್ನನ್ನು ಬಿಟ್ಬಿಡು. ಏನು ಮಾಡ್ಬೇಡ. ಪ್ಲೀಸ್ ನನ್ನನ್ನು ಬಿಟ್ಬಿಡು. ಬಿಟ್ಬಿಡು. ಒಂದ್ಸಲ ಬೇಡ ಕಣೋ. ಒಂದ್ಸಲ ಬೇಡ. ಒಂದ್ಸಲ ಬೇಡ ಕಣೋ. ಒಂದೇ ಸಲ ಕಳ್ಳ ಮಾಡ್ಕೊಂಡ್ಬಿಡ್ತೀನಿ. ಒಂದೇ ಸರಿ. ಎಲ್ಲ ನೋಡ್ತಿದ್ದಾರೆ. ಸ್ಕಿಟ್ಟಿಂಗ್ ಬಾ ಕಳ್ಳ. ಒಂದ್ ನಿಮಿಷ. ಹಲೋ ಲೇ, ನಿನ್ಗೆ ಎಷ್ಟು ಸರಿ ಹೇಳಿದ್ದೀನಿ ನಾನ್ ಡ್ಯೂಟಿಲಿದ್ದಾಗ ಫೋನ್ ಮಾಡ್ಬೇಡ ಅಂತ. ಏನ ರೇಷ್ಮೆ ಸೀರೆ ಬೇಕಾ? ಅಜಯ್ ನಿಮ್ಮಲ್ಲಿ ರೇಷ್ಮೆ ಸೀರೆ ಇದೆಯಾ? ಇದೆ. ಇದೆ ಅಂತ ಕಡೆ ತರ್ತೀನಿ ಬಿಡು. ಏನ ವ್ಯಾನಿಟಿ ಬೇಕಾ? ವ್ಯಾನಿಟಿ ಬ್ಯಾಗ್ ಇದೆಯಾ? ಗೋಣಿಚೀಲ. ಗೋಣಿಚೀಲ ಇದೆ ಅಂತ ಅದೇ ತಗೊಂಡ್ಬರ್ತೀನಿ ಬಿಡು. ಏನೋ ನೈಟಿನಾ? ಲೇ, ನನ್ನ ಶಾಪಿಂಗ್ ಬಂದಿದ್ದೀನಿ, ಬಂದಿರೋದು ಕಳ್ತನಕ್ಕೆ. ಇಲ್ಲೇನು ಸಿಗೋದ ತಗೊಂಡ್ಬರ್ತೀನಿ. ಫೋನು ಅಜಯ್. ಅಜಯ್ ಅಜಯ್ ಏನು ಮಾಡೋಣ? ಅಯ್ಯೋ ಕಾಲೇ ನೋವು ಮಾಡ್ಬಿಟ್ಟಿಯಲ್ಲ. ಅಯ್ಯೋಯ್ಯೋ ಪಾಪ. ಇದೇನಜ್ಜಿ? ಇದಾ? ಓ ಕಣ. ಅಯ್ಯೋಯ್ಯೋ ಅಲ್ಲ ಅಜ್ಜಿ, ಮೆಂಟ್ರ ಕೈಲೇ ಕಾಲು ಉತ್ಸ್ಕತ್ತಿಯಲ್ಲ, ನಿನ್ಗೆ ಒಳ್ಳೆ ಸಾವು ಬರುತ್ತಾ? ಬಾ. ಅಜಯ್ ಇದೇ ಕಾಲ ಕಣ. ಅಯ್ಯೋ ಇರಜ್ಜಿ. ಡೇ ಅಲ್ಲಿ ಎಣ್ಣೆ ಇಟ್ಟಿದ್ದೀನಿ, ತಗೊಬಂದು ಒಂಚೂರು ಸಾವಿರ. ಇದೆ ಅಲ್ವಾ? ನೋಡಕ್ ವಾಟರ್ ಬಡ್ಲಿದ್ದಂಗ ಅದೇ. ನೋಡು ವಾಚ್ ಆಯ್ತಾ? ಇವಾಗ ವಾಸಿ ಆಯ್ತು ಕಣಪ್ಪ. ಅಲ್ಲ ಕಣಪ್ಪ, ನಿನ್ನ ಹೆಸರೇನು? ಯೋಗೇಶ್ ಅಂತ. ಕಳ್ಳ. ಕಳ್ಳನಾ? ಮತ್ತೆ ಮನೇಲಿ ಯಾರ್ಯಾರು ಇದ್ದೀರಾ? ನಾನು ನನ್ನ ಹೆಂಡತಿ ಇಬ್ರೆ. ಯಾಕಪ್ಪ ಮಕ್ಳಿಲ್ವಾ? ಮಕ್ಳ ಎಲ್ಲಜ್ಜಿ ಮಕ್ಕಳು ತಿಂಗಳಲ್ಲಿ ಮೇಲೆ ಮೇಲೆ ಶೂಟಿಂಗ್, ಮೇಲೆ ಮೇಲೆ ಶೂಟಿಂಗ್ ಅಂದ್ರೆ ರಜನೇ ಇಲ್ಲ. ಎಲ್ಲಿ ಮಕ್ಳು ಬರ್ತವೆ? ನಿನ್ ಪ್ರೆಸ್ಟೇಷನ್ ನಂಗೆ ಅರ್ಥ ಆಯ್ತಿದ್ದೆ, ಸುಮ್ನಿರು. ಈ ಶೂಟ್ ಮುಗ್ದ್ಮೇಲೆ ರಜಾ ಕೊಡ್ತಾರಂತೆ. ಕೊಡ್ತಾರಂತ? ಏನಪ್ಪ ಕೊಟ್ಮೇಲೆ ಗ್ಯಾರಂಟಿ? ನಿನ್ ಕಷ್ಟ ಅರ್ಥ ಆಯ್ತದೆ ಕಣಪ್ಪ. ನೋಡು, ಹೆಣ್ಮಕ್ಳು ಬಾಯ್ ಬಿಟ್ಟು ಯಾವ್ದನ್ನು ಹೇಳ್ಕೊಳಲ್ಲ ಕಣೋ. ನೀವು ಗಂಡಸ್ರದವರು ಅರ್ಥ ಮಾಡ್ಕೋಬೇಕು. ಹೌದಾ? ನೋಡಜ್ಜಿ, ಇನ್ಮೇಲೆ ನಾನು ಚೆನ್ನಾಗಿ ನೋಡ್ಕೊಂತೀನಿ ಬಿಡು. ನೋಡ್ಕೊ. ಅದೇ ನನ್ ಗಂಡನು ಇದ್ದ ಕಣೋ. ತಿಂಗಳಿಗೆ 2 ಸಲ ಟೂರ್ ಕರ್ಕೊಂಡೋಯ್ತಿದ್ದ. ಓಹೋ, ಬಹುಶಃ ಅವನು ಮಜಾ ಭಾರತದಲ್ಲಿ ಕೆಲಸ ಮಾಡಿಲ್ಲ ಅನ್ಸುತ್ತೆ. ನಿನ್ಗೇನ್ ಗೊತ್ತಾಯ್ತಪ್ಪ? ಸುಮ್ನಿರಿ, ಎಲ್ಲ ಪರ್ಸನಲ್ ಎಲ್ಲ ತೆಗಿಬೇಡ ಕಣೋ. ನೋಡು, ನನ್ ಗಂಡ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಸಂಡೆ ಮಾತ್ರ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಅವನು. ಆಮೇಲೆ ಏನ್ ಮಾಡ್ತಿದ್ದ? ಆಮೇಲೆ ಏನ್ ಮಾಡ್ತಿದ್ದ? ಛೇ ಬಿಡ, ಆ ವಯ್ಯ ಇರೋವರೆಗೂ ನನ್ ಖುಷಿನೇ ಬೇರೆ. ಅಲ್ಲ, ಒಂದು ವಿರಹಕ್ಕೆ ಕೇಸ್ ಬುಕ್ ಅಲ್ಲಿ ಏನೇನೋ ಬಂದದೆ, ಮತ್ತೊಂದು ವಿರಹ ಬೇಕಿತ್ತೆ. ಅಲಜಿ ಈ ವಯಸ್ಸಲ್ಲಿ ಯಾಕೆ ವಿರಹ? ನೋಡು, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಬಿಡು. ಆಯ್ತು ಕಣಪ್ಪ. ಅಲ್ಲ ಕಣಪ್ಪ, ನೀನ್ ಇಷ್ಟೆಲ್ಲ ಕಳ್ತನ ಮಾಡ್ತೀಯಲ್ಲ, ಅಕಸ್ಮಾತ್ ಪೊಲೀಸರು ಕೈ ಸಿಕ್ಬಿಟ್ರೆ ನೋಡು, ಇದನ್ ಬಿಟ್ಬಿಟ್ಟು ಬೇರೆ ಕೆಲ್ಸ ನೋಡ್ಕೋ. ಬೇರೆ ಕೆಲ್ಸ? ಅಲಜಿ ಅದಂಗ್ ಬೇರೆ ಕೆಲ್ಸ ಮಾಡ್ಲಿ? ನನ್ನ ಹೆಂಡತಿ ದಿನಕ್ಕೆ ಬರೀ ತಿನ್ನಕ್ಕೆ 500 ರೂಪಾಯಿ ಖರ್ಚು ಮಾಡ್ತಾಳೆ. ನೀನ್ ಹೇಳ್ದಂಗೆ ಒಂದಿನ ಅವಳು ಬಂದ್ ಕಾಲ್ ಬೀಳಿಲ್ಲ.
ನಾನೇನಾದ್ರು ನಮ್ಮ ಮನೇಲಿ ಹೋಗ್ಬಿಟ್ಟು ಹಿಂಗ್ ಬೀರ ಓಪನ್ ಮಾಡಿದ್ರೆ 25 ಸೀರೆ ನನ್ನ ಕಾಲಲ್ಲಿ ಬೀಳ್ತವೆ. ಅವಳ ಹತ್ರ ಟೋಟಲ್ ಆಗಿ 400 ಸೀರೆ ಇದೆ. ಎಲ್ಲೆಲ್ಲಿ ಕುತ್ಕೊಂಡಳಪ್ಪ. ಆದ್ರೂ ತಿಂಗಳಿಗೆ 2 ಸೀರೆ ಬೇಕು ಅಂತವಳೆ. ಇಷ್ಟೇ ಅಲ್ಲಜಿ, ಮೊನ್ನೆ ಅದೆಷ್ಟೋ 15,000 ರೂಪಾಯಿ ಕೊಟ್ಬಿಟ್ಟು ಅದೆಂತದೋ ಮುಖಕ್ಕೆ ಇದೆದೋ ಪೇಸಿಯಲ್ಲು ಮಂಗ್ಮುದ ಇದೆ. ಇಂಗ್ಲಿಷ್ ಬರ್ದೇವ್ರು ಮೆಂಟ್ರಾಗ್ಬೇಕು ನೀನು. ಅದೇ ಮಾಡ್ಸ್ಕೊಂಬೋದವಳೆ. ಆದ್ರೂ ಏನು ಚೆನ್ನಾಗ್ ಕಾಣ್ತಿಲ್ಲ, ಹಂಗೆ ಅವಳೆ. ಅದು ಬಿಟ್ಟಾಕಜ್ಜಿ, ನಿನ್ನೆ 30,000 ರೂಪಾಯಿ ಕೊಟ್ಬಿಟ್ಟು ನೆಟ್ಟಿಗೆ ಮಾಡ್ಸ್ಕೊಂಬೋದವಳೆ. ಜಡೆಯ ನೆಟ್ಟಿಗೆ ನಿಂತಿದ್ದ ನೋಡಜಿ, ಬಾಂಬೆ ಪೊರಕೆ ನಿಂತ್ಕೊಂಡಿರುತ್ತೆ. ಅಷ್ಟೇ ಅಲ್ಲಜಿ, ತಿಂಗಳಲ್ಲಿ 2 ಚಿನ್ನದ ಸರ ಕೊಡ್ಸು, ಬೆಳ್ಳಿ ಸರ ಕೊಡ್ಸು, ಕಡಗ ಕೊಡ್ಸು, ಓಲೆ ಕೊಡ್ಸು ಅಂತವಳೆ. ಹಿಂಗೆಲ್ಲ ಕೊಡ್ಸೋದಕ್ಕೆ ಯಾವ್ದಾರು ಕೆಲಸ ಮಾಡಿದ್ರಾಗತ್ತೆ. ಅದಕ್ಕೆ ಕಳ್ತನಕ್ಕೆ ಬಂದ್ಬಿಟ್ಟಿದೀನಿ. ಅಯ್ಯೋ, ಒಳ್ಳೆ ಕೆಲಸನೇ ಮಾಡ್ತಿದ್ಯಾ ಕಣಪ್ಪ. ಮಾಡ್ಕೊಂಬರ್ಲಾಗ್ರೆ ಕುತ್ಕೊಳ್ಳಿ. ಅಂದಾಗೆ ಮಗ, ಏನಾದ್ರೂ ಹೊಟ್ಟೆಗೆ ತಿಂದ್ಯಪ್ಪ? ಅಯ್ಯೋ, ಏನು ತಿಂದಿಲ್ಲ ಜಿ, ಬೆಳಗಿಂದ ಹೊಟ್ಟೆ ಸೋಗ್ಬಿಟ್ಟೆ. ಅಯ್ಯೋ ನನ್ನ ಕಂದ. ಇರು ಮಗ್ನೆ, ನನ್ ಸೊಸೆ ಚಿಕನ್ ಅಲ್ಲಿ ಕಿಚನ್ ಮಾಡಿಟ್ಟವಳೆ, ತರ್ತೀನಿ. ಅಜಿ ಏನಂದೆ? ಚಿಕನ್ ಅಲ್ಲಿ ಕಿಚನ್ ಮಾಡಿಟ್ಟವಳೆ. ಇಂಗ್ಲಿಷ್ ಮಾತಾಡ್ದೆ. ತರ್ತೀನಿ. ಒಳ್ಳೆ ಚಿಕನ್ ತಂದು ಕೊಡ್ತಾಳಂತೆ ಪಾಪ. ಅಯ್ಯಯ್ಯೋ, ಲಾಕೆ ಮಾಡ್ಬಿಟ್ಟವಳಲ್ಲ. ಲಾಕ್ ಮಾಡೋಳ? ನಾನ್ ತೆಗಿತೀನಿ, ಚಿಂತೆ ಮಾಡ್ಬೇಡ. ನಾನ್ ತೆಗಿತೀನಿ ಜಿ. ನೀನ್ ಹೆಂಗ್ ತೆಗಿತ್ಯಾ? ನೋಡಜಿ, ಬೀಗ ಎಷ್ಟೇ ಹಾಕಿರ್ಲಿ ದೇವ್ರ ಅದಕ್ಕೆ ನಮ್ ಕೈಲಿ ಕೊಟ್ಟಿರ್ತಾನೆ. ಮತ್ತೆ ಬಂದಾಗ ತೋರ್ಸ್ಲಿಲ್ಲ ನೀನು? ಒಳಗೆ ಇಟ್ಕೊಂಡ್ಬಿಟ್ಟಿದೆ, ತೋರಿಸ್ತಾನೆ. ಇಲ್ಲೇ ತೆಗಿತೀನಿ ಬಾ. ಏನಾಯ್ತಪ್ಪ? ಅಯ್ಯೋ ಮಗನೇ ಕುತ್ಕೋ. ಏನಾಯ್ತಪ್ಪ? ಅಯ್ಯೋ, ಕೈ ಚುಚ್ಚೋಗ್ಬಿಟ್ಟೈತಿ. ಇರಪ್ಪ, 1 ನಿಮಿಷ ತಡಿ. ಅಯ್ಯೋ, ಸಾರಿ ಕಣ. ಅಯ್ಯೋ, ತಗೊಳ್ಳೋ. ಮಗನೇ, ನಿನಗ್ ತಿನ್ನಕ್ ತಗೊಬರ್ತೀನಿ ಇರಪ್ಪ. ಅಯ್ಯೋ, ಎಂತ ಒಳ್ಳೆ ಅಜ್ಜಿ. ಇವಳು ಅಜ್ಜಿ ಅಲ್ಲ, ನಮ್ಮ ಅಮ್ಮ. ಮಗ, ನನ್ ಸೊಸೆ ನನ್ಗೆ ಚಿಕನ್ ಬಿರಿಯಾನಿ, ಚಿಕನ್ ಲೆಗ್ ಪೀಸ್ ಮಾಡ್ಬಿಟ್ಟು ಕೊಡ್ದೇನೆ ಹೋಗೋಳೆ ಕಣ. ಅವಳಿಗೆ ಇವಾಗ ಬಂದಾಗ ಕೊಡ್ದೇನೆ ನಾವೇ ತಿನ್ನೋಣ. ಅವಳು ಹಸ್ಕೊಂಡ್ ಸಾಯ್ಲಿ. ತಗೋ ತಿನ್ನಪ್ಪ. ಲೇ ಮಗ, ಇದ್ಯಾ ಕಣ ಹಿಂಗ್ ತಿಂತಿದ್ಯಾ? ಕೈಗೆ ಏಟಾಗ್ಬಿಟ್ಟಿದ್ದಲ್ಲ ಅಜ್ಜಿ. ಅಯ್ಯೋ, ಅದಕ್ಕೇನಂತಪ್ಪ, ನಾನ್ ತಿನ್ನಿಸ್ತೀನಿ. ಅಯ್ಯೋ, ತಿನ್ನಪ್ಪ. ಅಯ್ಯೋ, ಇದ್ಯಾಕಪ್ಪ ಬಿಕ್ಳುತ್ತಾ ಇದ್ಯಾ? ಇದು ಬಿಕ್ಕಳಿಕೆ ಅಲ್ಲ ಅಜ್ಜಿ, ಮತ್ತೆ ದುಃಖ ಬಿಕ್ಕಳಿಕೆ ಆಗಿ ಬರ್ತಾ ಇದೆ. ಅಯ್ಯೋ ಮಗನೇ, ಯಾವತ್ತು ನಮ್ಮ ತಾಯಿ ಕೈ ತುತ್ತು ತಿಂದಿಲ್ಲ ಅಜ್ಜಿ, ಇವತ್ತು ಫಸ್ಟ್ ಟೈಮ್ ತಿಂದಿದ್ದು. ಅಜ್ಜಿ, ನೀನೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿನ್ ತೊಡೆ ಮೇಲೆ ಸ್ವಲ್ಪ ಹೊತ್ತು ಮಲಗ್ಲಾ? ಅಯ್ಯೋ ಮಗನೇ, ಅದ್ನು ಕೇಳ್ತೀಯಲ್ಲಪ್ಪ, ಬಾ ಮಲ್ಕೋ. ಅಜ್ಜಿ, ಇನ್ನೊಂದು ಮಾತು ಹೇಳ? ಹೇಳಪ್ಪ. ನಾನು ಈ ಕ್ಷಣನೇ ಸತ್ರು ನನಗೇನು ತೊಂದರೆ ಇಲ್ಲ ಅಜ್ಜಿ. ಅದೇ ಬಂದ್ಬಿಡು, ಪೊಲೀಸ್ ಅವ್ರು ನನ್ನ ಹಿಡ್ಕೊಂಡು ಹೊಂಟೋಗ್ಬಿಡ್ಲಿ. ಸಾಕು ಮಲಗಿದ್ದು, ಹೋಗಿ ಎದ್ದೋಗಿ ಕಳ್ತನ ಮಾಡು. ನನ್ ಸೊಸೆನು ಮಗನು ಬರೋ ಹೊತ್ತಾಯ್ತು ಕಣೋ. ಸೂಪರ್ ಅಜ್ಜಿ, ನೀನು ಕಳು ಮಾಡಕ್ ಬಂದನೆ ಮರ್ತ್ಬಿಟ್ಟು ಮಡಿಲಲ್ಲಿ ಮಲ್ಕೊಂಡ್ರೆ ಕಳು ಮಾಡು ಅಂತಿದ್ಯಲ್ಲ. ಸೂಪರ್ ನೀನು ಅಜ್ಜಿ. ಅಂದಂಗೆ ಯಾವ್ಯಾವ ರೂಮಲ್ಲಿ ಏನಿದೆ? ಆ ರೂಮಲ್ಲಿ ಸೀರೆ ಇಟ್ಟವಳೆ. ಹುಡು ಎತ್ಕ ಬಾ. ಅದು ಮತ್ತೆ ಮಗನೇ, ಈ ಸೀರೆ ನಾನು ಇಟ್ಕೋತೀನಿ ಕಣ. ಅದಕ್ಕೆ ಇದಾ ನನ್ ಗಂಡ ಮದ್ವೆ ಆದ ದಿವ್ಸ ಕೊಡ್ಸಿರೋ ಸೀರೆ ಇದು. ಓಹೋ, ಹೌದಾ? ಅದೊಂದೇ ಯಾಕೆ, ಇವನು ನೀನೇ ಇಟ್ಕೋ. ಅವಳವ ಅಷ್ಟಪ್ಪ, ಅವೇ ನಾನೇ ಕುಟ್ಕೊನಿ. ಅದ್ ಸರಿ, ಈ ಸರ ಬಂಗಾರಕ್ಕಿದ್ದಲ್ಲ ರೂಮ್ ಒಳಗಿದೆ, ಓಡು. ಇದು ರೂಮಲ್ಲ ಮಗ. ಅಜಯ್ ಮಗ, ಯಾರಾದ್ರೂ ಬಂದ್ಬಿಡ್ತಾರೆ, ನಾನು ಲಾಕ್ ಹಾಕ್ಬಿಡ್ತೀನಿ. ಕದಿತಾ ಇದೆಯೇನಪ್ಪ? ಕದಿ ಕದಿ ಕದಿ. ಅಜಯ್, ನೆಕ್ಲೆಸ್ ಕದಿ ಕದಿ ಕದಿ. ಅಜಯ್, ಲ್ಯಾಂಬರ್ಗಿನಿ. ಯಾವ್ದ ಮಗ್ನೆ? ಅಲ್ಲಿ ಹಂಗೆ ಕಲ್ಲಂಗಡಿ ಸರ ಮಾಡ್ಕೊಂಡು ಎತ್ಕೋ. ಕಲ್ಲಂಗಡಿ? ಅಜಯ್, ಕಲ್ಲಂಗಡಿ ಸ್ಕಿಲ್ ಇದೆ, ಮಾವಿನಕಾಯಿ ಸಿಕ್ಕತ್ ನೋಡು. ಮಾವಿನಕಾಯಿನೇ ಸಿಕ್ತಾ? ಸೀಸನ್ ಅಲ್ವಾ ಅದಕ್ಕೆ. ಅಜಯ್, ಎಲ್ಲ ತೆಗೆದೆ.
ತೆಗಿ ಬಾಗಲ್ ತೆಗಿ. ಅಯ್ಯೋ ಒಂದ್ ನಿಮಿಷ ಇರಪ್ಪ, ನನ್ ಮಗ ಸೊಸೆ ಬಂದ್ಬಿಡ್ತಾರೆ, ನಿಂಗೆ ಪರಿಚಯ ಮಾಡ್ಕೊಡ್ತೀನಿ. ಮಗ ಸೊಸೆನಾ? ಅವ್ರೇನ್ ಹೋಮ್ ಮಿನಿಸ್ಟ್ರಾ? ತೆಗೆಸಿ ಹೋಗ್ಬೇಕು. ಅಲ್ಲ ಕಣ ಮಂಗಮುದೇವಿದೆ, ಹೋಮ್ ಮಿನಿಸ್ಟ್ರು ಇಲ್ಲಿ ಬರಕಾದ್ದ ಹೇಳು. ತಳಿಲ್ದಾಗ ಮಾತಾಡ್ತೀನಿ ನೀನು. ನೋಡು ನಮ್ಮ ಮಗ ಸೊಸೆ ಬರ್ತಾರೆ, ಪರಿಚಯ ಮಾಡ್ಕೊಡ್ತೀನಿ ಇರು. ತೆಗಿಯಸಿ, ಅಲ್ಲ ನೆಂಟಿ ಕಾಯ್ತಾ ಇರ್ತಾಳೆ. ಅಯ್ಯೋ ಫೋನ್ 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 ಇದ್ಯಾರೋ ತಗೊಳ್ಳು. ಹಲೋ, ಆಯ್ತು ಕಣೆ ಬಂದೆ, ಎಲ್ಲ ತಗೊಂಡಿದ್ದೀನಿ. ಅಯ್ಯೋ ಇಲ್ಲ ಒಬ್ಬಳು ಅಜ್ಜಿ ಸಿಕ್ಕಿದ ಕಣೆ, ತುಂಬಾ ಒಳ್ಳೆವಳು. ಊಟನೂ ಮಾಡಿಸ್ಬಿಟ್ಟು ಮಡಲಲ್ಲೇ ಮಲ್ಸ್ಕೊಂಡಿದ್ಲು ಕಣೆ. ಆಯ್ತು ಇನ್ನೊಂದು ಅರ್ಧ ಗಂಟೆ ಬಂದ್ಬಿಟ್ಟೆ. ಹಲೋ, ಪೊಲೀಸ್ ಸ್ಟೇಷನಾ? ಸರ್, ಕೆಂಪೇಗೌಡ ಸರ್ಕಲ್ ಹತ್ರ ನಮ್ಮ ಮನೆ ಇದೆಯಲ್ಲ, ಅಲ್ಲಿಗೆ 24x7 ಕಳ್ಳ ನಮ್ಮ ಮನೆಗೆ ನುಗ್ಬಿಟ್ಟಿದ್ದಾರೆ. ಬನ್ನಿ ಈಗ್ಲೇ. ಅಜ್ಜಿ ಏನಜ್ಜಿ ಮಾಡ್ದೆ? ಅದ ಮಗನೆ, ಅಯ್ಯೋ ಮಕ್ಳು ತಪ್ಪು ಮಾಡಿದ್ರೆ ತಾಯಿ ಶಿಕ್ಷೆ ಕೊಡ್ತಾರೆ, ಅದೇ ನೀನ್ ತಪ್ಪು ಮಾಡಿದ್ರೆ ಯಾರಪ್ಪ ಶಿಕ್ಷೆ ಕೊಡ್ತಾರೆ? ಅಂದ್ರೆ ಶಿಕ್ಷೆ ಕೊಡಕೋಸ್ಕರ ಇಷ್ಟು ನಾಟಕ ಆಡದ? ಅಜ್ಜಿ ಮರ್ಯಾದಂಗೆ ಹೇಳ್ತಿದ್ರೆ ತೆಗಿಕಿ, ಇಲ್ಲ ಅಂದ್ರೆ ಚಾಕ್ ಚುಚ್ಚಿ ಸಾಯಿಸ್ಬಿಡ್ತಾನೆ. ಬಂದ್ಬಿಡು ಚುಚ್ಬಿಡ್ತಾನಂತೆ. ನಾನು ಇಷ್ಟೆಲ್ಲ ಎಗ್ರಾಡ್ದೆ ಹೋಗಿದ್ರೆ ನೀನ್ ನನ್ಗೆ ಚಾಕು ತಗೊಂಡು ಚಕ್ 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 ಅಂತ ಚುಚ್ತಿ ಅಂತ ಗೊತ್ತು ಕಣೋ, ಡವ್ ಮಾಡಿದ್ದು. ಇದಕ್ಕೋಸ್ಕರ ಡ್ರಾ ಮಾಡ್ತಿದ್ದೇನೆ ನೋಡೇ. ಒಳ್ಳೆ ಮೊದ್ಲೇ ತೆಗಿ ಬಾಗ್ಲು, ಇಲ್ಲ ಅಂತಂದ್ರೆ ಸಾಯಿಸ್ಬಿಡ್ತಾನೆ. ತೆಗಿ ಬಾಗ್ಲು. ನಿಮಗೆ ಕನ್ನಡ ಸಿನಿಮಾ ಕರ್ಕೊಂಡು ಹೋಗಿ ಅಂದ್ರೆ ಬೇರೆ ಭಾಷೆ ಸಿನಿಮಾ ಕರ್ಕೊಂಡು ಹೋಗ್ತೀರಾ? ನಂಗೆ ಒಂಚೂರು ಅರ್ಥ ಆಗಿಲ್ಲ ಗೊತ್ತಾ? ನಿಜವಾಗ್ಲು ಇಲ್ಲಿ ನೋಡ್ರಿ, ನಾವ್ ಮನೆಯಿಂದ ಆಚೆ ಹೋಗಿದ ತಕ್ಷಣ ನಿಮ್ಮ ಅಮ್ಮ ನನ್ ಸೀರೆ ತಂದು ಮಾರಕ್ ಹೊರಟಿದ್ದಾಳೆ. ಬಾಯ್, ಏನೋ ಲಾಸ್ಟ್ ಎಂಟ್ರಿ ಅಂತ ಮೆಂಟ್ರಿಗೆ ಹೇಳ್ಬಿಟ್ಟು ಲಾಸ್ಟ್ ಎಂಟ್ರಿ ಕೊಡ್ಸಿದ್ರೆ ನನಗೆ ಬಾಯಿಗೆ ಬಂದಾಗ ಮಾತಾಡ್ತೇನೆ. ಲೇ, ನನ್ ಮಗ ತಂದ್ಕೊಟ್ಟಿರೋ ಸೀರೆನ ನಾನು ಯಾಕೆ ಕದಿಲಿ? ಯಾರಮ್ಮ ಅದು? ಕಳ್ಳ ಕಣ. ಅಪ್ಪನ? ಹಲೋ ಸಾರಿ, ಕಳ್ಳನ? ಹಲೋ ಹಲೋ, ನಾನಾ? ನೀವೇ ಬನ್ನಿ ಬನ್ನಿ. ಇವ್ರು ಮತ್ತೆನಾ? ಹೌದು. ಆವಾಗ್ಲಿಂದ ನಿಮ್ಮನ್ನ ಬಾಯಿ ಬಂದಂಗ್ ಬೈತಾ ಇದ್ಲು, ನಾನು ಸೊಸೆಗೆ ಸರಿ ಇಲ್ಲ ಅಂತ. ಯಾರ ಬಗ್ಗೆ ಏನೋ ಮಾತಾಡ್ತಿದ್ಯಾ? ನೋಡು, ನಾನು ನಮ್ಮ ಅತ್ತೆ ಎಷ್ಟೋ ಸರಿ ಕಿತ್ತಾಡಿರ್ಬೋದು, ಹೊಡೆದಾಡಿರ್ಬೋದು, ಆದ್ರೆ ಇನ್ನೊಬ್ರು ಮುಂದೆ ನನ್ನ ಅತ್ತೆ ನನ್ನ ಅತ್ತೆ ಬಿಟ್ಕೊಡಲ್ಲ ಕಣೋ. ನೋಡು, ತಾಯಿ ಇಲ್ದಿರೋ ಹೆಣ್ಮಕ್ಳಿಗೆ ಅತ್ತೆನೆ ಕಣೋ ತಾಯಿ. ನೋಡು, ನಮ್ಮ ಅತ್ತೆ ಬಗ್ಗೆ ಇನ್ ಒಂದೇ ಒಂದ್ ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ನೋಡು, ನನ್ನ ಮಗಳ ಬಗ್ಗೆ ಇನ್ ಒಂದೇ ಒಂದ್ ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ಅಮ್ಮ, ಮಗಳೇ, ಅಯ್ಯೋ. ಅಜ್ಜಿ ತೆಗೆ, ಸಾಕು ನಿಮ್ ನಾಟಕನ. ತೆಗಿಯಲ್ಲ ಕಣೋ, ಏನಕ್ಕೂ ತೆಗಿಬೇಕು? ನೋಡು, ಈಗ ಪೊಲೀಸ್ ಅವ್ರು ಬರ್ತಾರೆ, ನಿನ್ನ ಕರ್ಕೊಂಡೋಗಿ ಶಿಕ್ಷೆ ಕೊಡ್ತಾರೆ. ಆಮೇಲೆ ನೀನು ಮತ್ತೆ ಬರ್ತೀಯಲ್ಲ, ಆಗ ನಮ್ಮನೆಗೆ ಬಾ, ನಾನ್ ನಿನ್ನ ನನ್ ಮಗನ್ ತರನೇ ನೋಡ್ಕೊತೀನಿ. ಮತ್ತೆ ನಿಮ್ಮನೆಗೆ ಬರಲ್ಲ? ಏನಜ್ಜಿ ವಯಸ್ಸಾಗಿದೆ ಪಾಪ ಅನ್ಕೊಂಡ್ರೆ ಈ ತರ ಯಾಮರ್ಸೋದ? ಕಳ್ಳನ್ನೇ ಯಾಮರ್ಸ್ಬಿಟ್ಟು, ಮೈ ಗಾಡ್. ಗುರುಜಿ, ಅಜ್ಜಿ ಅವ್ರು ಇಷ್ಟು ಸ್ಮಾರ್ಟ್ ಆಗಿರೋದು ತುಂಬಾ ಒಳ್ಳೇದಪ್ಪ. ಒಂದು ಡೈಲಾಗ್ ಹೇಳೋಕ್ ಗೊತ್ತಾಗತ್ತಲ್ಲ, ಪರ್ಫಾರ್ಮೆನ್ಸ್ ಅಂತ ಗೊತ್ತಾಗತ್ತೆ. ಬಟ್ ಇವ್ರಿಗೆ ಈ ಡೈಲಾಗ್ ಹೇಳುವಾಗ ನಿಜವಾಗಿ ಹೇಳೋದ್ ಹಿಂಗಿತ್ತು, ಒಳಗಿಂದ ಮಾತುಗಳು ಹಂಗೆ ಮುತ್ತುಗಳ ತರ ಉದುರ್ತಾ ಇದ್ರು. ದ ಹೋಲ್ ಕಾನ್ಸೆಪ್ಟ್ ವಾಸ್ ನೈಸ್, ಎಂಟರ್ಟೈನಿಂಗ್ ಆಗಿತ್ತು, ಚೆನ್ನಾಗಿತ್ತು ಒಂಥರ. ಐ ಥಿಂಕ್ ಐ ಲೈಕ್ಡ್ ಇಟ್, ಪರ್ಸನಲಿ ಲೈಕ್ಡ್ ಇಟ್. ಗುಡ್, ಥ್ಯಾಂಕ್ ಯು ಗುರುಜಿ. ರಚಿ, ಅಂಜಲಿ ರಾಕೇಶ್ ಗಂಡ ಹೆಂಡತಿ ನೋಡಕ್ ಚಂದ ಆಯ್ತು. ಅಂಡ್ ನಿಮ್ಮಿಬ್ರದ್ದು ಲೈಕ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು. ಅಂಡ್ ಲಾಸ್ಟ್ ಅಲ್ಲಿ ಅಜ್ಜಿಗೆ ಒಂದು ಸಾಂಗ್ ಬೇರೆ ಡೆಡಿಕೇಟ್ ಮಾಡಿದ್ರಿ, ಅದು ಬೇರೆ ಲೈನ್ ಅಲ್ಲಿ. ಯಾವ್ದು ಲೈನ್ ಗುರು ಸರ್ ಅದು? ಅತ್ತೇನೆ ಎಲ್ಲ. ವಾವ್, ಸೋ ನೈಸ್. ಅಂಡ್ ತಾಯಿನೇ ಎಲ್ಲ ಜಾಗದಲ್ಲಿ ಅತ್ತೆನೇ ಎಲ್ಲ. ವೆರಿ ಗುಡ್, ವೆರಿ ನೈಸ್. ತುಂಬಾ ಇಷ್ಟ ಆಯ್ತು ನನಗೆ. ಅಂಡ್ ಚೆನ್ನಾಗಿ ಮಾಡಿದ್ರಿ ಎಲ್ರು ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಚಿ. ಅಂಡ್ ಗೈಸ್, ಆಲ್ ದಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಟ್ರಿಪ್ಗೆ. ಇವತ್ತಿಗೆ ಇಷ್ಟೇ. ನಾಳೆ ಮತ್ತಷ್ಟು ಮನೋರಂಜನೆ ನಿಮಗೋಸ್ಕರ ಕಾಯ್ತಾ ಇರತ್ತೆ. ನೀವು ನಮಗೋಸ್ಕರ ಕಾಯ್ತಾನೆ ಇರಬೇಕು. ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ.